ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ, ಧ್ರುವಂತ್ ಅವರ ವಿರುದ್ಧವಾಗಿ ಸೂರಜು, ಧನುಷ್ ಮತ್ತು ಸ್ಪಂದನ ಅವರು ಕೂಡ ಇಲ್ಲಿ ಜಗಳ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಜಗಳ ಆಗೋದಕ್ಕೆ ಮೇಯ್ನ್ ಕಾರಣ ಏನು ಅಂತ ಅಂದರೆ, ಈಗ ಧ್ರುವಂತ್ ಅವರು ಇದ್ದಾರಲ್ಲ, ಧ್ರುವಂತ್ ಅವರು ಟೀ ಕೊಬ್ಬು ಎನ್ನುವಂಥ ಪದನ ಇಲ್ಲಿ ಬಳಸಿದ್ದಾರೆ. ಬಿಗ್ ಬಾಸ್ ಮನೇಲಿ ಈ ಥರ ಪದ ಬಳಸೋದೆಲ್ಲ ತಪ್ಪು. ಅದರಿಂದಾಗಿ ಇದ್ರ ಬಗ್ಗೆ ಸುದೀಪ್ ಸರ್ ಕೂಡ ಮಾತಾಡ್ತಾರೆ ಈಗ ನಾಳೆ. ಅದಕ್ಕಿಂತ ಮುಂಚೆ ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ತಿಳ್ಕೊಳೋದಕ್ಕಿಂತ ಮುಂಚೆ ಒಂದು ಕಲರ್ಸ್ ಕನ್ನಡ ಕಡೆಯಿಂದ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಬನ್ನಿ ಮೊದಲನೇದಾಗಿ ಪ್ರೋಮೋ ನೋಡ್ಕೊಂಬರೋಣ, ಆಮೇಲೆ ಅದ್ರ ಬಗ್ಗೆ ಏನೇನೆಲ್ಲ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಮಾತಾಡೋಣ. ಸೂರಜ್ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಧನುಷ್ ಅವ್ರು ಎಂಟ್ರಿ ಆಗಿದ್ದಾರೆ. ನನಗೆ ಅನ್ನಿಸ್ದಾಗ ಮೊದಲು ಧನುಷ್ ಅವ್ರು ಆದ್ಮೇಲೆ ಸೂರಜ್ ಅವ್ರು ಮಾತಾಡಿದ್ರೆ ಅನ್ನಿಸ್ತಾರೆ. ಸ್ಪಂದನ ಅವರು ಕೂಡ ಬಂದಿದ್ದಾರೆ. ಹೇಳೋ ಏನು ಇವಾಗ ಅನ್ನೋದೆಲ್ಲ ಇವತ್ತಿನ ಪ್ರೋಮೋದಲ್ಲಿ ಬರ್ತಾ ಇದೆ. ಅಂದರೆ ಇಷ್ಟು ದಿವಸದಲ್ಲಿ ಇವಾಗ ಈ ವಾರದಲ್ಲಿ ಇವ್ರು ಯಾರು ಜಗಳ ಆಡಿರಲಿಲ್ಲ ಅಂತ ಅಂದರೆ, ಇವಾಗ ಏನು ಮನೇಲಿದ್ದಾರೋ ಅವ್ರು ಯಾರು ಕೂಡ ಜಗಳ ಆಡಿರಲಿಲ್ಲ. ಬಟ್ ಗಿಲ್ಲಿಯವರು ಅವರು ಈಗ ಏನು ಇವ್ರು ಬಂದಿದ್ದಾರೋ, ಅತಿಥಿಗಳು ಬಂದಿರೋ ಅವ್ರಿಗೆ ಟಾಂಗ್ ಕೊಡೋದು, ಅತಿಥಿಗಳು ಫುಲ್ಲು ಗಿಲ್ಲಿ ಮೇಲೆ ಟಾರ್ಗೆಟ್ ಕೊಟ್ಟಿದ್ದು ಅದು ಮಾತ್ರ ಆಗಿತ್ತು. ಬಟ್ ಫಾರ್ ದ ಫಸ್ಟ್ ಟೈಮ್ ಇವತ್ತು ಈ ವಾರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಧ್ರುವಂತ್ ಅವರು, ಜೊತೆಯಲ್ಲಿ ಧನುಷ್ ಅವರು, ಆಮೇಲೆ ಸ್ಪಂದನ ಅವರು. ಅಂದರೆ ಸ್ಪಂದನ ಅವರು ಕೂಡ ಇಲ್ಲಿ ಜಗಳ ಆಡ್ತಾರೆ. ಬಟ್ ಇಲ್ಲಿ ಕೇಳ್ತಾರೆ, ಸೂರಜ್ ಅವ್ರು ಕೇಳ್ತಾ ಇರೋದು ಕರೆಕ್ಟಾಗಿದೆ ಅನಿಸುತ್ತೆ. ಅಂದರೆ ಅವರು ನಿಧಾನಕ್ಕೆ ಕರೆಕ್ಟಾಗಿ ಕೇಳಿದ್ದಾರೆ. ಬಟ್ ಇಲ್ಲಿ ರೈಸ್ ಆಗ್ತಿರುವಂಥದ್ದು ಧ್ರುವಂತ್ ಅವ್ರು ರೈಸ್ ಆಗ್ತಿದ್ದಂಗೆ ಧನುಷ್ ಅವ್ರು ಬಂದಿದ್ದಾರೆ, ಇಲ್ಲಿ ಸ್ಪಂದನ ಅವ್ರು ಬಂದಿದ್ದಾರೆ. ಬಟ್ ಇಲ್ಲಿ ಯಾರಿಗೆ ಹೇಳಿದ್ರು ಅನ್ನೋದು ಒಂದು ಮೇಯ್ನ್ ಪಾಯಿಂಟ್ ಆಗುತ್ತೆ. ಅಂತಂದರೆ ಸೂರಜ್ ಅವ್ರಿಗೆ ಹೇಳಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಬಟ್ ಏನಾದ್ರು ಧನುಷ್ ಕೇಳಿದ್ರಾ, ಇಲ್ಲ ಅಂತಂದರೆ ಏನಾದ್ರು ಮಿಸ್ ಆಗಿ ಏನಾದ್ರು ಸ್ಪಂದನಾಗಿ ಹೇಳಿದ್ರ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಗುತ್ತೆ. ಇನ್ನೊಂದು ಈ ವಿಷಯದಲ್ಲಿ ಏನಾದ್ರು ಸ್ಪಂದನಾಗಿ ಹೇಳಿರಲಿಲ್ಲ ಅಂತ ಅಂದರೆ, ಸ್ಪಂದನ ಇಲ್ಲಿ ಇಂಟರ್ಫಿಯರ್ ಆಗಿರೋದು ಕೂಡ ಒಂದು ಸ್ವಲ್ಪ ತಪ್ಪು ಅನಿಸುತ್ತೆ. ಏನಕ್ಕೆ ಅಂದರೆ ಧನುಷ್ ಬಗ್ಗೆ ಮಾತಾಡ್ತಾರಲ್ಲ, ಅದರಿಂದಾಗಿ ಸ್ಪಂದನ ಅವರು ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ನನಗೆ ಅನ್ನಿಸ್ದಂಗೆ ಧ್ರುವಂತ್ ಅವರು ಮೇ ಬಿ ಇವ್ರಿಗೆ ಹೇಳಿರ್ತಾರೆ ಅಂತ ಅನಿಸುತ್ತೆ, ಧನುಷ್ಗೆ ಹೇಳಿರ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಅದ್ರ ಬಗ್ಗೆ. ಈಗ ಸೂರಜ್ ಅವ್ರು ಮಾತಾಡಿದ್ರು, ಬಟ್ 100% ಇಲ್ಲಿ ಸೂರಜ್ ಅವ್ರಿಗಂತೂ ಹೇಳಿಲ್ಲ. ನನಗೆ ಅನ್ನಿಸ್ದಂಗೆ ಧನುಷ್ ಅವ್ರಿಗೆ ಹೇಳಿರ್ಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಅದರಲ್ಲಿ ಈಗ ಏನಾದ್ರು ಮಿಸ್ ಆಗಿ ಏನಾದ್ರು ಸ್ಪಂದನಾಗಿ ಹೇಳಿದ್ರ ಅಂತ ಹೇಳ್ಬಿಟ್ಟು ಒಂದು ಡೌಟ್ ಕೂಡ ಇದೆ. ಬಟ್ ಏನೇ ಆದರೂ ಬಿಗ್ ಬಾಸ್ ಮನೆಯಲ್ಲಿ ಈ ಥರವಂಥ ಪದ ಬಳಕೆ ಮಾತಾಡೋದು ಒಂದು ತಪ್ಪು. ಇನ್ನೊಂದೇನು ಅಂತ ಅಂದರೆ, ಧ್ರುವಂತ್ ಅವರು ಈಗ ಲಾಸ್ಟಲ್ಲಿದ್ದಾರೆ ಅಂತ ಅಂದರೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಅವರು ಕಾಣಿಸ್ಕೊಳ್ಬೇಕು ಈ ವಾರ. ಏನಕ್ಕೆ ಅಂತ ಅಂದರೆ ಅವರು ಲಾಸ್ಟಲ್ಲಿದ್ದಾರೆ. ಆಲ್ಮೋಸ್ಟ್ ಇವಾಗ ಜಾನ್ವಿ ಮತ್ತು ಧ್ರುವಂತ್ ಅವರ ಲಾಸ್ಟಲ್ಲಿರೋದು. ಅದರಿಂದಾಗಿ ಜಾನ್ವಿರಂತೂ ಸೇವ್ ಆಗ್ತಾರೆ. ಏನಕ್ಕೆ ಅಂತ ಗೊತ್ತೋ, ಅದೇ ಕಲರ್ಸ್ ಅವರು ಹೇಳಿದ್ದಾರಲ್ಲ ಕಲರ್ಸ್ ಕಡೆಯಿಂದ ಅಂತ. ಅದರಿಂದಾಗಿ ಅಂದರೆ ಅಶ್ವಿನಿ ಗೌಡ ಜೊತೆಗೆ ಬೇರೆ ಇರ್ತಾರೆ. ಈಗ ಅಶ್ವಿನಿ ಗೌಡ ಅವ್ರು ಅಷ್ಟಲ್ಲೂ ಕೂಡ ಮಾತಾಡಿಲ್ಲ. ಅದರಿಂದಾಗಿ ಜಾನ್ವಿಯವರು ಕೂಡ ಈಗ ಎಲ್ಲೂ ಕೂಡ ಮಾತಾಡಿಲ್ಲ. ಜಾನ್ವಿಯವರು ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ. ನನಗನ್ನಿಸ್ದಂಗೆ ಆಲ್ಮೋಸ್ಟ್ ಅಲ್ಲೂ ಧ್ರುವಂತ್ ಅವರೇ ಫುಲ್ ಇವಾಗ ಡೇಂಜರ್ ಎಂಡಲ್ಲಿರೋದು. ಅದರಿಂದಾಗಿ ಪ್ಲ್ಯಾನ್ ಮಾಡಿದರೆ ಧ್ರುವಂತ್ ಅವರು ಅಂತ ಅನಿಸುತ್ತೆ. ಧ್ರುವಂತ್ ಅವ್ರು ಏನಾದ್ರು ಕಂಟೆಂಟ್ ಕೊಟ್ಟರೆ ನಾನು ಸೇವ್ ಮಾಡ್ಕೊಬೋದು ಅನ್ನೋ ರೀತಿಯಲ್ಲಿ ಒಂಥರ ಯೋಚನೆ ಮಾಡಿಬಿಟ್ಟು ಇಲ್ಲಿ ಕಂಟೆಂಟ್ ಕೂಡ ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು. ಅಂದರೆ ಟ್ರೈ ಮಾಡ್ತಾಯಿದ್ರು. ಅಂದರೆ ಅವರು ಲಾಸ್ಟ್ ವೀಕಿಂದನೂ ಕೂಡ ಟ್ರೈ ಮಾಡ್ತಾಯಿದ್ರು, ನಾನು ಕಾಣಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಥರನೂ ಕೂಡ ಟ್ರೈ ಮಾಡ್ತಾಯಿದ್ರು. ಈಗ ಅದೇ ರೀತಿಯಲ್ಲಿ ಕೂಡ ಇವಾಗ ಟ್ರೈ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದರಿಂದಾಗಿ ಜಗಳ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಅಂದರೆ ಇದು ಧ್ರುವಂತ್ ಅವರು ಇಂಟೆನ್ಷನ್ಲಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ. ಏನಕ್ಕೆ ಅಂತ ಅಂದರೆ, ಕಂಟೆಂಟ್ ಏನಾದ್ರು ಕೊಟ್ಟರೆ ಇನ್ನೊಂದು ವಾರ 2 ವಾರ ಮುಂದೆ ಹೋಗ್ಬೋದು. ಅದರಿಂದಾಗಿ ಈ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಅನಿಸಿಕೆ. ಬಟ್ ನನ್ನ ಅನಿಸಿಕೆ ತಪ್ಪು ಕೂಡ ಇರ್ಬೋದು. ಅಂದರೆ ಇವತ್ತಿನ ಎಪಿಸೋಡ್ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಇವತ್ತಿನ ಎಪಿಸೋಡ್ ನೋಡಿದ್ರೇ ಯಾವ ಕಾರಣಕ್ಕಾಯಿತು, ಯಾವ ಮೂಮೆಂಟ್ಗಾಯಿತು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಬಟ್ ಸುಮ್ಮನೆ ಜಗಳ ಮಾಡಿದರೆ ಇಲ್ಲಿ ಅಂತ ಮೇಲ್ನೋಡ್ಕಂತೂ ಅನ್ನಿಸ್ತಾ ಇದೆ. ನೋಡೋಣ ಸ್ನೇಹಿತರೆ, ಇವತ್ತಿನ ಎಪಿಸೋಡಲ್ಲಿ ಯಾವ ರೀತಿ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಒಂದೊಂದು ಸಲ ಈಗ ಬಿಗ್ ಬಾಸ್ ಪ್ರೋಮೋ ಕೂಡ ಹೇಳೋಕ್ಕಾಗಲ್ಲ. ನಾಳೆದು ಇವತ್ತೇ ಬಿಟ್ಟಿರ್ತಾರೆ. ಇಲ್ಲ ಅಂತ ಅಂದರೆ ಈ ಥರ ಏನಾದ್ರು ಮೇಜರ್ ಜಗಳ ಆಗಿದ್ರೆ ಬೆಳಗ್ಗೆನೇ ಬಿಟ್ಟಿರೋರು, ಇಲ್ಲ ಅಂತ ಅಂದರೆ ನೆನ್ನೆನೇ ಬಿಟ್ಟಿರೋರು. ನನಗೆ ಅನ್ನಿಸ್ದಂಗೆ ಆ ಥರ ಮೇಜರ್ ಇಶ್ಯೂ ಏನಲ್ಲ ಇದು. ಯಾವುದೋ ಒಂದು ಸಿಲಿ ವಿಚಾರಕ್ಕೆ ಮಾಡಿರುವಂಥ ಜಗಳ. ನಂಗೆ ಅನ್ನಿಸ್ದಂಗೆ ಇವತ್ತೇ ಎಪಿಸೋಡ್ ಹಾಕ್ಬೋದು ಇದು. ಏನಕ್ಕೆ ಅಂತ ಅಂದರೆ ನಾಳೆ ಸುದೀಪ್ ಸರ್ದು ಎಪಿಸೋಡ್ ಇದೆಯಲ್ಲ, ಅದರಿಂದಾಗಿ ಇವತ್ತಿನ ಎಪಿಸೋಡಲ್ಲಿ ಲಾಸ್ಟಲ್ಲಿ ಏನಾದ್ರು ಬರ್ಬೋದು ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಿದೆ. ನೋಡೋಣ ಸ್ನೇಹಿತರೆ, ಕಾದು ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಏನು ಮಾಡ್ತಾರೆ. ಧ್ರುವಂತ್ ಅವ್ರದ್ದೇ ತಪ್ಪ, ಇಲ್ಲ ಅಂತಂದರೆ ಸೂರಜ್, ಇಲ್ಲ ಸ್ಪಂದನ, ಇಲ್ಲ ಅಂತಂದರೆ ಧನುಷ್ ಅವ್ರ ತಪ್ಪ ಅಂತ ಹೇಳ್ಬಿಟ್ಟು ನಿಮ್ಗೆ ಏನು ಅನ್ನಿಸ್ತಾ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾಯಿನಿ. ಇನ್ನು ಹೊಸಬ್ರಾಗಿರೋ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾಯಿನಿ. ಬೈ ಗೈಸ್.